ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಇಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ನಾನಿವತ್ತು ಜಯನಗರ್ಗೆ ಶಾಪಿಂಗ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀನಿ ಬಿಕಾಸ್ ತುಂಬಾ ದಿವಸಗಳೇ ಆಗೋಗಿತ್ತು ಶಾಪಿಂಗ್ ಮಾಡಕ್ ಹೋಗಿ. ಅಂಡ್ ಇನ್ನೊಂದು ಮೇನ್ ರೀಸನ್ ಏನಪ್ಪ ಜಯನಗರ್ಗೆ ಹೋಗಕ್ಕೆ ಇವತ್ತು ಅಂದ್ರೆ ಜಿಮ್ಕಿ ಅಂತ ಒಂದು ಹೊಸ ಶೋರೂಮ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಜುಮ್ಕಿ ಆಕ್ಸಿಡೈಸ್ ಜ್ಯುವೆಲರೀಸ್ ಅಂದ್ರೆ ನನಗೆ ಎಷ್ಟು ಅಬ್ಸೆಷನ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಅಂಡ್ ಇನ್ನೊಂದೇನು ಅಂದ್ರೆ ನಾನು ಯಾವಾಗಲೂ ಜಯನಗರ್ಗೆ ಹೋದಾಗ ಹೇಳ್ತಾ ಇರ್ತೀನಿ, ಜಯನಗರಲ್ಲಿರುವಂಥ ಆಕ್ಸಿಡೈಸ್ ಜ್ಯುವೆಲರೀಸ್ ಎಲ್ಲ ಏನಷ್ಟು ವಾವ್ ಅನ್ನೋ ಥರ ಎಲ್ಲ ಓಕೆ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಇವತ್ತು ನೋಡಬೇಕು, ನಾನು ಹೇಳಿ ಸ್ಟೇಟ್ಮೆಂಟ್ನ ಈ ಜಿಮ್ಕಿ ಶೋರೂಮ್ ಏನಾದರೂ ರಾಂಗ್ ಮಾಡುತ್ತಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೇ ನನಗೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಜಯನಗರ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ವಿಡಿಯೋ ಎಂಡಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಕೂಡ ನಾನು ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ಸೊ ನೌ ಲೆಟ್ಸ್ ಗೋ. This is everything I got from Jayanagar. ಸೊ ನಾನು ಯಾವಾಗಲೂ ಜಯನಗರ್ಗೆ ಹೋಗೋದು ಥ್ರೂ ಮೆಟ್ರೋ. ಇಟ್ಸ್ ವೆರಿ ಕನ್ವೀನಿಯೆಂಟ್. ಸೊ ಜಾಲಹಳ್ಳಿ ಕ್ರಾಸಿಂದ ಮೆಟ್ರೋ ತೊಗೊಂಡೆ. ಗ್ರೀನ್ ಲೈನ್ ಆಗಿರೋದ್ರಿಂದ ಮೆಟ್ರೋ ಕೂಡ ಚೇಂಜ್ ಮಾಡೋ ಆಗಿರಲಿಲ್ಲ. ಜಯನಗರ್ ರೀಚ್ ಆಗಿದ ತಕ್ಷಣ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಫಸ್ಟ್ ಜಿಮ್ಕಿ ಸ್ಟೋರ್ಗೆ ಹೋಗ್ಬಿಡೋಣ. ಆಲ್ರೆಡಿ ಇದು ವೈರಲ್ ಆಗಿರೋದ್ರಿಂದ ತುಂಬ ಲೇಟ್ ಆಗ್ತಾ ಈವ್ನಿಂಗ್ ಆದರೆ ಜನ ಜಾಸ್ತಿ ಆಗೋಗ್ತಾರೆ. ಸೊ ಅವಾಗ ನನ್ನ ಕಲೆಕ್ಷನ್ ತೋರ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಜಿಮ್ಕಿ ಸ್ಟೋರ್ಗೆ ನಾನು ಮ್ಯಾಪ್ ಹಾಕೊಂಡು ಹೋದೆ. ಜಿಮ್ಕಿ ಸ್ಟೋರ್ಗೆ ಹೋಗಿದ ತಕ್ಷಣ ಐ ವಾಸ್ ಲಿಟ್ರಲಿ ಮೆಸ್ಮರೈಸ್ಡ್ ಬೈ ಆಲ್ ದ ಕಲೆಕ್ಷನ್. ಅವ್ರ ಹತ್ರ ನೀವು ಯಾವ ಥರ ಜ್ಯುವೆಲ್ರಿ ಇಲ್ಲ ಅಂತ ಕೇಳಬೇಕು, ಆ ಥರ ಕಲೆಕ್ಷನ್ನ ಇಟ್ಟಿದ್ರು. ರಿಯಲಿ ಗುಡ್. ಆ್ಯಕ್ಚುಲಿ ಜಯನಗರದಲ್ಲಿ ವಿ ನೀಡೆಡ್ ದಿಸ್. ನಾನು ಯಾವಾಗಲೂ ಹೇಳ್ತಿದ್ದೆ ಬೆಸ್ಟ್ ಜ್ಯುವೆಲ್ರೀಸ್ ಬೇಕು ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು ಅಂತ. ಆ್ಯಕ್ಚುಲಿ ನೌ ಐ ಥಿಂಕ್ ಐ ವಿಲ್ ಬಿ ಕಮಿಂಗ್ ಬ್ಯಾಕ್ ಹಿಯರ್ ಟು ಜಿಮ್ಕಿ ಬಿಕಾಸ್ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ನ ಇಟ್ಟಿದ್ರು. ಈ ಥರದೊಂದು ಸ್ಟೈಲ್ ಅಥವಾ ಈ ಥರದೊಂದು ಟೈಪ್ ಅವ್ರ ಜುಮ್ಕಾ ಅವ್ರ ಹತ್ರ ಇಲ್ಲ ಅನ್ನೋ ಥರ ಇರಲಿಲ್ಲ. ಎಲ್ಲ ಥರದ ಜುಮ್ಕಾನೂ ಇಟ್ಟಿದ್ರು. ಪ್ರೈಸಸ್ ಎಲ್ಲ ಸ್ಟಾರ್ಟಿಂಗ್ ಬಂದ್ಬಿಟ್ಟು 50 ರೂಪೀಸಿಂದ ಹಿಡಿದು 2000 ರೂಪೀಸ್ ತನಕನೂ ಇತ್ತು. ತುಂಬ ಒಳ್ಳೆ ಕಲೆಕ್ಷನ್ನ ಇಟ್ಟಿದ್ರು. ನೀವು ಆನ್ಲೈನಲ್ಲಿ ಏನು ಜುಮ್ಕಾಸ್ನ ನೋಡ್ತಿರೋ ಯು ವಿಲ್ ಗೆಟ್ ಆಲ್ಮೋಸ್ಟ್ ಆಲ್ ಹಿಯರ್ ಓನ್ಲಿ. ನಾನು ಜಿಮ್ಕಿ ಅಂತ ಕಾನ್ಸೆಪ್ಟ್ ಕೇಳಿಸ್ಕೊಂಡಿದ ತಕ್ಷಣ ನಾನು ಏನು ಅನ್ಕೊಂಡೆ ಅಂದರೆ ಸ್ವಲ್ಪ ಕಲೆಕ್ಷನ್ ಇಟ್ಟಿರ್ತಾರೆ, 1-2 ಟೈಪ್ ಇಟ್ಟಿರ್ತಾರೆ, ಓಕೆ ಆಗಿರುತ್ತೆ ಕಲೆಕ್ಷನ್ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಅ ವೆರಿ ಹ್ಯೂಜ್ ಸ್ಟೋರ್. ಎಲ್ಲ ಥರ ಜುಮ್ಕಿನೂ ಇಟ್ಟಿದ್ರು. ಇಲ್ಲಿ ನಿಮಗೆ ಕುಂದನ್ ಇಯರಿಂಗ್ಸ್, ಆಕ್ಸಿಡೈಸ್ ಜ್ಯುವೆಲ್ರೀಸ್, ಮೀನಾಕರಿ ಜುಮ್ಕಾಸ್, ಥ್ರೆಡ್ ಜುಮ್ಕಾ, ಟೆರಕೋಟಾ ಎಂಬ್ರಾಯ್ಡ್ರಿ, ಬ್ರಾಸ್ ಜುಮ್ಕಾ, ಮಧುಬಾಲ ಜುಮ್ಕಾ, ಇಯರ್ ಕಫ್ಸ್, ಇನ್ನೂ ತುಂಬಾನೇ ವೆರೈಟೀಸ್ನ ಇಟ್ಟಿದ್ರು. ಜುಮ್ಕಿ ಅಂತ ಹೆಸರಿದೆ ಅಂದಿದ ತಕ್ಷಣ ಬರೀ ಜುಮ್ಕಾಸ್ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ರಿಂಗ್ ಕೂಡ ಇಟ್ಟಿದ್ರು. ಬೇಸಿಕ್ ಸ್ಮಾಲ್ ರಿಂಗ್ ಇಂದ ಹಿಡಿದು ಸ್ಟೇಟ್ಮೆಂಟ್ ಪೀಸಸ್ ತನಕ ಎಲ್ಲಾನು ಇತ್ತು. ನೀವು ಎಥ್ನಿಕ್ ಅಂಡ್ ಫಂಕ್ಷನ್ಗೆ ವೇರ್ ಮಾಡೋಂಥ ರಿಂಗ್ಸ್, ಟ್ರೆಂಡಿ ರಿಂಗ್ಸ್ ಎಲ್ಲಾನು ಇತ್ತು. ನಾನು ಆಗ್ಲೇ ಹೇಳ್ದಾಗೆ ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ದು, ನಾವಿಬ್ರು ಕೂಡ ಒಂದು ರಿಂಗ್ನ ಪರ್ಚೇಸ್ ಮಾಡಿದ್ರಿ. 89 ರೂಪೀಸ್ ಅಷ್ಟೇ. ನಾವು ತಗೊಂಡಿದ್ ರಿಂಗ್ ಅಷ್ಟೇ ಅಲ್ಲದೆ ನಿಮ್ಗೆ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನೋ ಈ ಸ್ಟೇಟ್ಮೆಂಟ್ ಪೀಸಸ್ ಎಲ್ಲದನ್ನು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 100 ರೂಪೀಸ್ ಇಂದ ಇದೆ. ಅದೇ ರಿಂಗ್ ನಾವು ಆನ್ಲೈನ್ ತಗೋತೀರಿ ಅಂದ್ರೆ ಅಟ್ಲೀಸ್ಟ್ 200 to 250 ರೂಪೀಸ್ ಆದ್ರೂ ಪೇ ಮಾಡಬೇಕು. ರಿಂಗ್ ಜೊತೆಲೆ ಇನ್ನು ಬ್ಯಾಂಗಲ್ಸ್, ವಾಚಸ್, ಹೇರ್ ಆಕ್ಸೆಸರೀಸ್ ಎಲ್ಲಾನು ಇಟ್ಟಿದ್ರು. ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಸ್ಟೋರ್ಗೆ ವಿಸಿಟ್ ಮಾಡೋದು. ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಈ ಸ್ನೇಕ್ ವಾಚ್ ಕೂಡ ಅವೈಲೇಬಲ್ ಆಗಿತ್ತು. ಐ ವಾಸ್ ರಿಯಲಿ ಎಕ್ಸೈಟೆಡ್. ಸ್ವಲ್ಪ ಎಲ್ಲ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು, ಬಟ್ ಐ ವಾಸ್ ರಿಯಲಿ ಶಾಕ್ ಟು ಸಿ ದೇರ್ ವಾಚ್ ಕಲೆಕ್ಷನ್. ತುಂಬಾನೇ ಒಳ್ಳೆ ಸ್ಟೈಲಿಶ್ ವಾಚಸ್ ನ ಇಟ್ಟಿದ್ರು. ಆಮೇಲೆ ಹಾಫ್ ಆಫ್ ದ ಪೀಸಸ್ ಎಲ್ಲಾವುದು ಸೋಲ್ಡ್ ಔಟ್ ಆಗೋಗಿತ್ತು. ನಾನು ಈ ಜುಮ್ಕಿ ಸ್ಟೋರ್ಗೆ ವಿಸಿಟ್ ಮಾಡಿದ್ದು ಈ ಶಾಪ್ ಸ್ಟಾರ್ಟ್ ಆಗಿದ್ದು ವೀಕ್ ಅಲ್ಲಿ, ಆದ್ರೂ ಆಲ್ಮೋಸ್ಟ್ ಹಾಫ್ ಆಫ್ ದ ಕಲೆಕ್ಷನ್ ಸೋಲ್ಡ್ ಔಟ್ ಆಗೋಗಿತ್ತು. ಅದಕ್ಕೆ ವಾಚ್ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇತ್ತು. ಅಂಡ್ ಅವ್ರದ್ದು ಆಕ್ಸಿಡೈಸ್ಡ್ ಬ್ಯಾಂಗಲ್ಸ್ ಕೂಡ ಅಷ್ಟೇ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 200 ರೂಪೀಸ್ ಇಂದ ಮ್ಯಾಕ್ಸ್ 1000 ರೂಪೀಸ್ ತನಕ ಇತ್ತು. ಸಿಂಗಲ್ಸ್ ಬ್ಯಾಂಗಲ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಫುಲ್ ಸ್ಟ್ಯಾಕ್ ಬ್ಯಾಂಗಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದ್ರಲ್ಲೂ ವೆರೈಟೀಸ್ ತುಂಬಾ ಚೆನ್ನಾಗಿಟ್ಟಿದ್ರು. ಅಂಡ್ ಇನ್ನು ಈ ಸ್ನೇಕ್ ವಾಚ್ ಅಂತೂ ಚರ್ಚ್ ಶೀಟ್ ಅಲ್ಲಿ ಕೂಡ ನಾನು ತೋರಿಸಿದ್ದೆ, ಅದು ಸ್ವಲ್ಪ ಪ್ರೈಸ್ ಹೈ ಹೇಳಿದ್ರು, ಬಟ್ ಇಲ್ಲಿ ತುಂಬಾನೇ ಕಮ್ಮಿಗೆ ಇಟ್ಟಿದ್ರು. ಅಂಡ್ ಇನ್ನೊಂದೇನು ಅಂದ್ರೆ ಜುಮ್ಕಿ ಶೋರೂಮ್ ಅಲ್ಲಿ ಓಪನ್ ಮಾಡಿರೋದ್ರಿಂದ ಪ್ರೈಸಸ್ ಎಲ್ಲಾನು ಕಾಸ್ಟ್ಲಿ ಅಥವಾ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನೋ ಗೈಸ್, ಆಕ್ಚುಲಿ ಆನ್ಲೈನ್ ಪ್ರೈಸ್ ಗಿಂತಾನು ತುಂಬಾನೇ ಕಮ್ಮಿ ಇಟ್ಟಿದ್ದಾರೆ. ಸೊ ಇಟ್ ಇಸ್ ವೆರಿ ಗುಡ್. ಒಂದ್ಸರಿ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಬಹುದು. ಆನ್ಲೈನ್ ಅಲ್ಲಿ ಆದ್ರೆ ಆರ್ಡರ್ ಮಾಡಿ ವೇಟ್ ಮಾಡಬೇಕು. ಆದ್ರೆ ಇಲ್ಲಿ ನೀವು ಬಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಪರ್ಸನಲ್ ಆಗಿ ನೋಡಿ ತಗೊಂಡು ಹೋಗ್ಬೋದು. ನೀವೇನಾದ್ರೂ ಜಯನಗರ್ಗೆ ಹೋದ್ರೆ ಡೆಫಿನೆಟ್ಲಿ ಚೆಕ್ ಔಟ್ ದಿಸ್ ಜುಮ್ಕಿ ಸ್ಟೋರ್. ಇನ್ನೊಂದು ಅಪ್ರಿಶಿಯೇಟ್ ಮಾಡಲೇಬೇಕು, ಅದು ಅರೇಂಜ್ಮೆಂಟ್. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಫಸ್ಟ್ ಚಿಕ್ಕದಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ ಜುಮ್ಕಾಗಳು ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಅದ್ರ ಜೊತೆಲಿ ಪ್ರೈಸಸ್ ಕೂಡ ದೊಡ್ಡದಾಗ್ತಾ ಇತ್ತು. ಸೊ ಬೇಸಿಕಲಿ ಏನು ಅಂದ್ರೆ ದೇ ಹ್ಯಾವ್ ಜುಮ್ಕಾ ಫಾರ್ ಎವ್ರಿಥಿಂಗ್. ನಾನೇ ನನ್ನ ಓನ್ ಇಂಟ್ರೆಸ್ಟ್ ಅಂಡ್ ಕ್ಯೂರಿಯಾಸಿಟಿಯಿಂದ ನಾನು ಈ ಸ್ಟೋರ್ನ ವಿಸಿಟ್ ಮಾಡಿರೋದು. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಡೋಂಟ್ ಥಿಂಕ್ ದಟ್ ಇಷ್ಟೆಲ್ಲ ಹೈಪ್ ಮಾಡ್ತಾ ಇದ್ದೀನಿ ಅಂತ ಸ್ಪಾನ್ಸರ್ಡ್ ವಿಡಿಯೋ ಅಂತ ಅನ್ಕೋಬೇಡಿ. ಇದು ನಿಮ್ಗೆ ಯೂಸ್ಫುಲ್ ಆಗ್ಲಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಜುಮ್ಕಾಸ್ಗಂತೂ ಏನು ಕಾಂಪ್ರಮೈಸ್ ಇಲ್ಲ. ಯು ವಿಲ್ ಗೆಟ್ ಎವ್ರಿ ಟೈಪ್. ನಾನು ಅನ್ಕೊಂಡೆ ಇದು ಒಂದೇ ಒಂದು
ಗ್ರೌಂಡ್ ಫ್ಲೋರಲ್ಲಿ ಇದೆ ಅಂತ, ಬಟ್ ಡಬಲ್ ಫ್ಲೋರಲ್ಲಿ ಇದೆ. ನೆಕ್ಸ್ಟ್ ನಾನು ಹೋಗಿದ್ದು ಫಸ್ಟ್ ಫ್ಲೋರ್ಗೆ. ಇಲ್ಲಿ ಆಕ್ಸೆಸರೀಸ್ ಅಂತ ಬೋರ್ಡ್ ಹಾಕಿದ್ರು. ಮೇಲೆ ಹೋಗಿದ ತಕ್ಷಣ ಈ ತರ ಕ್ಯೂಟ್ ಹೇರ್ ಬ್ಯಾಂಡ್ಸ್, ಕ್ಲಿಪ್ಸ್, ಎಲ್ಲಾ ತರದ ಹೇರ್ ಆಕ್ಸೆಸರೀಸ್ ಇಟ್ಟಿದ್ರು. ನೆಕ್ಸ್ಟ್ ಇಲ್ಲಿ ನಂಗೆ ನನ್ನ ಫೇವ್ರೇಟ್ ಗೋಲ್ಡ್ ಬ್ರಾಸ್ ಜುಮ್ಕಾಸ್ ನ ಇಟ್ಟಿರು. ದಿಸ್ ಇಸ್ ದ ಬೆಸ್ಟ್ ಸೆಕ್ಷನ್ ಫಾರ್ ಮಿ. ಅಂಡ್ ನಿಮ್ಗೆ ಗೊತ್ತು ಈ ತರ ಜುಮ್ಕಾಸ್ ಎಲ್ಲಾನು ಎಷ್ಟು ಫೇಮಸ್ ಇದೆ ಅಂತ. ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಆನ್ಲೈನ್ ಪ್ರೈಸ್ ಗಿಂತನೂ ತುಂಬಾನೇ ಕಮ್ಮಿ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ರು. ಅಂಡ್ ನಿಮ್ನ ಅಸಿಸ್ಟ್ ಮಾಡಕ್ಕೆ ನಿಮ್ ಜೊತೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಸೊ ನಿಮ್ಗೆ ಏನೇ ಹೆಲ್ಪ್ ಬೇಕು ಅಂದ್ರೂ ಯು ಕ್ಯಾನ್ ಆಸ್ಕ್ ದೆಮ್. ನಂಗೆ ಈ ಬ್ರಾಸ್ ಜುಮ್ಕಾಸ್ ನಂತೂ ತಗೋಬೇಕು ಅಂತ ತುಂಬಾನೇ ಅನಿಸ್ತಾ ಇತ್ತು. ಬಟ್ ಐ ಡಿಡ್ ನಾಟ್ ಬೈ ಬಿಕಾಸ್ ನಾನೇ ಸತಿ ಜಸ್ಟ್ ಕಲೆಕ್ಷನ್ ನೋಡ್ಕೊಂಡು ಹೋಗೋಕೆ ಅಂತ ಬಂದಿದ್ದು. ಅಂಡ್ ನನ್ನ ಫ್ರೆಂಡ್ ಕೂಡ ಬೈ ಮಾಡಕ್ಕೆ ಬಿಡ್ಲಿಲ್ಲ ಬಿಕಾಸ್ ಶಿ ವಾಸ್ ಲೈಕ್ ನೋ ಇವತ್ತು ಬರೀ ವಿಡಿಯೋ ಮಾಡ್ಕೊಂಡು ಹೋಗಕ್ ಬಂದಿದ್ದೀವಿ, ಅದನ್ನಷ್ಟೇ ಮಾಡ್ಕೊಂಡು ಹೋಗ್ಬೇಕು, ಡೋಂಟ್ ಬೈ ಅಂತ ಹೇಳ್ತಾ ಇದ್ರು. ಬಿಕಾಸ್ ಶಿ ನೋ ದಟ್ ಐ ಆಲ್ವೇಸ್ ಇನ್ವೆಸ್ಟ್ ಸೋ ಮಚ್ ಮನಿ ಆನ್ ದೀಸ್ ಟೈಪ್ ಆಫ್ ಜುಮ್ಕಾಸ್ ಅಂಡ್ ನೆವರ್ ಯೂಸ್ ದೆಮ್. ಅಂಡ್ ನೀವು ನಂತರ ಕಂಟ್ರೋಲ್ ಇಲ್ಲದೆ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಈ ತರ ಒಂದು ಫ್ರೆಂಡ್ ನ ಜೊತೆಲಿ ಕರ್ಕೊಂಡು ಹೋಗಿ ಡೆಫಿನೆಟ್ಲಿ ಹೆಲ್ಪ್. ಹಾಗೋ ಹೀಗೋ ಕಂಟ್ರೋಲ್ ಮಾಡ್ಕೊಂಡು ಈಚೆ ಬಂದ್ವಿ. ಲಿಟ್ರಲಿ ದಿಸ್ ವಾಸ್ ಮೈ ಪ್ಯಾರಡೈಸ್ ಅಂತಾನೆ ಹೇಳ್ಬೋದು. ನಂಗಂತೂ ತುಂಬಾನೇ ಖುಷಿ ಆಯ್ತು ಈ ಸ್ಟೋರ್ನ ನೋಡಿ. ಅಂಡ್ ಮೀಶೋಗಿಂತನೂ ಇಲ್ಲಿ ಜುಮ್ಕಾಸ್ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಇನ್ನು ನಿಮಗೆ ನೆಕ್ಲೇಸ್, ಇಮಿಟೇಷನ್ ಜ್ಯುವೆಲ್ರಿ, ಎಡಿ ಜ್ಯುವೆಲ್ರೀಸ್ ಎಲ್ಲಾ ತರದ ವೆರೈಟೀಸು ಸಿಗುತ್ತೆ. ನೆಕ್ಸ್ಟ್ ಟೈಮ್ ಜಯನಗರ್ ಬಂದಾಗ ಜುಮ್ಕಿ ಶುಡ್ ಬಿ ಇನ್ ಯೋರ್ ಲಿಸ್ಟ್. ಇವತ್ತು ಮೇನ್ ಆಗಿ ಬಂದಿದ್ದು ಈ ಜುಮ್ಕಿ ಸ್ಟೋರ್ನ ಚೆಕ್ ಮಾಡಕ್ಕೆ. ಬಟ್ ಜಯನಗರಕ್ಕೆ ಬಂದಿದೀವಿ ಅಂದ್ರೆ ಶಾಪಿಂಗ್ ಮಾಡದೆ ಹೋಗಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಜುಮ್ಕಿ ಸ್ಟೋರಿಂದ ಹೊರಗಡೆ ಬಂದು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಹೋಗಿ ಶಾಪ್ ಬಂದ್ಬಿಟ್ಟು ಬಾಲಾಜಿ ಗಾರ್ಮೆಂಟ್ಸ್. ಇಲ್ಲಿ ನಿಮಗೆ ಎಲ್ಲ ಥರದ ಜೀನ್ಸ್ ಅವೈಲೇಬಲ್ ಆಗಿದೆ. ಲೈಕ್ ಕಾರ್ಗೋ ಜೀನ್ಸ್, ವೈಡ್ ಲೆಗ್ ಜೀನ್ಸ್, ಸ್ಟ್ರೇಟ್ ಕಟ್ ಜೀನ್ಸ್, ಬೂಟ್ ಕಟ್ ಜೀನ್ಸ್, ಟ್ರೌಸರ್ಸ್, ಟೋನ್ ಜೀನ್ಸ್ ಎಲ್ಲಾನು ಅವೈಲೇಬಲ್ ಆಗಿದೆ. ಸ್ಟಾರ್ಟಿಂಗ್ ಪ್ರೈಸ್ 500 ಇಂದ ಮ್ಯಾಕ್ಸ್ ಟು ಮ್ಯಾಕ್ಸ್ 800 ರುಪೀಸ್ ತನಕನೂ ಇಟ್ಟಿದ್ರು. ಆನ್ಲೈನ್ಗಿಂತ ನಿಮ್ಗೆ ಇಲ್ಲಿ ಹಾಫ್ ಆಫ್ ದ ಪ್ರೈಸ್ ತುಂಬಾನೇ ಕಮ್ಮಿಗೆ ಸಿಗ್ತಾ ಇದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನಂಗೆ ಇಲ್ಲಿ ಒಂದೆರಡು ಪೀಸಸ್ ತುಂಬಾನೇ ಜಾಸ್ತಿ ಇಷ್ಟ ಆಯಿತು. ಬಟ್ ಐ ಡಿಡ್ ನಾಟ್ ಬೈ. ಯಾಕಂದ್ರೆ ಟ್ರಯಲ್ ರೂಮ್ ಇರಲಿಲ್ಲ. ನನ್ನ ಪ್ರಾಬ್ಲಮ್ ಏನು ಅಂದರೆ ನನ್ನ ಪಿಯರ್ ಶೇಪ್ ಬಾಡಿ ಆಗಿರೋದ್ರಿಂದ ಸೈಜ್ನ ಚೆಕ್ ಮಾಡದೆ ಪರ್ಚೇಸ್ ಮಾಡ್ಕೊಂಡು ಹೋಗಾದ್ಮೇಲೆ ಅಲ್ಲಿ ಸೈಜ್ ಆಗಿಲ್ಲ ಅಂದರೆ ಮತ್ತೆ ನಾನು ಅಲ್ಲಿಂದ ತೊಗೊಂಡು ಬಂದು ಕೊಡಬೇಕು. ಆ್ಯಂಡ್ ನಾನು ಅಮೌಂಟ್ ಕೂಡ ಪೇ ಮಾಡಿರ್ತೀನಿ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೋಗಿದ್ದು ಈ ಕಾಂಪ್ಲೆಕ್ಸ್ಗೆ. ಸ್ಟಾರ್ಟಿಂಗಲ್ಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಲಾಖೆ ಅಂತ ಬೋರ್ಡ್ ಹಾಕಿದ್ರು. ಸೊ ನಾನು ಯಾವತ್ತೂ ಈ ಕಡೆಯಿಂದ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಏನಿಲ್ಲ ಇದು ನನಗೆ ಆಮೇಲೆ ರಿಯಲೈಸ್ ಆಯಿತು. ಲಾಸ್ಟ್ ಟೈಮ್ ನಾವು ಏನು ಕಾಂಪ್ಲೆಕ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ರು ಅದನ್ನೇ ಉಲ್ಟಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾನು ಅಂದ್ಕೊಂಡೆ ಇಟ್ ಈಸ್ ಬೆಸ್ಟ್ ಅಂತ. ಯಾಕಂದರೆ ಇಲ್ಲಿರೋ ಶಾಪ್ಸ್ ಏನೋ ನಾನು ನಿಮಗೆ ತೋರಿಸಿಲ್ಲ. ಸೊ ಇಲ್ಲಿ ನೀವು ಎಂಟ್ರಿ ಆದರೆ ತುಂಬಾ ಶಾಪ್ಸ್ ನೋಡೋಕ್ಕೆ ಸಿಗುತ್ತೆ. ಬಟ್ ನಾನು ನಿಮಗೆ ಚೆಕ್ ಮಾಡಲೇಬೇಕಾಗಿರುವಂಥ ಶಾಪ್ಸ್ನ ಹೇಳ್ತಾ ಬರ್ತೀನಿ. ಶಾಪ್ ನಂಬರ್ 30 ಅಲ್ಲ, ಅದ್ರ ಮುಂದೆನೇ ಸ್ಮಾಲಾಗಿ ಒಂದು ಸ್ಟಾಲ್ ಹಾಕಿದ್ದಾರೆ. ಅದನ್ನು ನೀವು ಮಿಸ್ ಮಾಡದೆ ಚೆಕ್ ಮಾಡಿ. ಯಾಕಂದರೆ ನೀವಲ್ಲಿ ಏನೇ ಬೈ ಮಾಡಿದ್ರು, ಯಾವುದೇ ಜೀನ್ಸ್, ಟ್ರೌಸರ್ಸ್ ಏನೇ ತೊಗೊಂಡ್ರು 500 ರುಪೀಸ್ ಅಷ್ಟೇ. ಇನ್ನು ಬಾರ್ಗೇನ್ ಕೂಡ ಮಾಡಿದ್ರು, ಇವಾಸ್ ಓಕೆ. ನನಗೆ ಇಲ್ಲಿ ಜಾಸ್ತಿ ಏನು ಇಷ್ಟ ಆಗಿದ್ದು ಅಂದರೆ ಅವ್ರದ್ದು ಟ್ರೌಸರ್ ಕಲೆಕ್ಷನ್. ಆದರೆ ನನ್ನ ಸೈಜ್ ಎಲ್ಲ ಸೋಲ್ಡ್ ಔಟ್ ಆಗೋಗಿತ್ತು. ಅಫ್ಕೋರ್ಸ್ 500 ರುಪೀಸ್ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ತೊಗೊಳ್ಳಲ್ಲ ಅಲ್ವಾ? ಬಟ್ ಇವ್ರ ಹತ್ರ ತುಂಬಾ ಕಲರ್ ಆಪ್ಷನ್ಸ್ ಇತ್ತು. ಟ್ರೌಸರ್ಸಲ್ಲಿ ಯೂಶಲಾಗಿ ನಾನು ನೋಡಿರೋದು ಬ್ಲ್ಯಾಕ್, ವೈಟ್ ಅವ್ರ ಬೇಜ್ ಕಲರ್ ಇಟ್ಟಿರ್ತಾರೆ. ಬಟ್ ಇವ್ರ ಹತ್ರ ಬ್ರೌನ್, ಗ್ರೀನ್, ಗ್ರೇ ಅಂತ ತುಂಬಾ ಒಳ್ಳೆ ಪೀಸಸ್ನ ಇಟ್ಟಿದ್ರು. ಅದು ಜಸ್ಟ್ ಫಾರ್ 500 ರುಪೀಸ್. ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ಅಂತ ನನಗನ್ನಿಸ್ತು. ಇನ್ನು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಈ ಶಾಪ್ ನಮ್ಮದು ಮಿಸ್ ಮಾಡದೆ ಚೆಕ್ ಮಾಡಿ. ಕಾಂಪ್ಲೆಕ್ಸ್ ಒಳಗಡೆ ನಿಮಗೆ ಜಾಸ್ತಿ ನೋಡೋಕೆ ಸಿಗೋದು ಬಂದ್ಬಿಟ್ಟು ಮನೆಗೆ ಬೇಕಾಗಿರೋ ವಸ್ತುಗಳು, ಸ್ಲಿಪ್ಪರ್ಸ್, ಕುರ್ತಾಗಳೆಲ್ಲ ಸಿಗುತ್ತೆ. ಸ್ಲಿಪ್ಪರ್ಸ್ಗಂತೂ ನಾನು ಆಲ್ರೆಡಿ ರೆಕಮೆಂಡ್ ಮಾಡಾಯಿತು. ಈಗ ಕುರ್ತಾಸ್ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಂತ ರೆಕಮೆಂಡ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ನಾನು ಫಸ್ಟ್ ಶಾಪ್ ಬಂದುಬಿಟ್ಟು ಭಾಸ್ಕರ್ ಡ್ರೆಸ್ಸಸ್. ಇವ್ರ ಹತ್ರ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ. ನಿಮ್ಗೆ ಇಲ್ಲಿ ಎಲ್ಲ ಥರ ಡ್ರೆಸ್ಸಸ್ ಸಿಗುತ್ತೆ. ಬಟ್ ಅವ್ರ ಹತ್ರ ಕುರ್ತಾ ಕಲೆಕ್ಷನ್ ಸ್ವಲ್ಪ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ದೀಸ್ ಆರ್ ಮೈ ಎಥ್ನಿಕ್ ರೆಕಮೆಂಡೇಶನ್ ಫ್ರಮ್ ದ ಕಾಂಪ್ಲೆಕ್ಸ್. ಜಯನಗರ್ ವಿಸಿಟ್ ಮಾಡಿದ್ರೆ ಡೋಂಟ್ ಫರ್ಗೆಟ್ ಟು ವಿಸಿಟ್ ದಿ ಶಾಪ್ಸ್. ಕಾಂಪ್ಲೆಕ್ಸಲ್ಲಿ ನೀವು ಚೆಕ್ ಮಾಡಲೇಬೇಕಾಗಿರೋ ಶಾಪು ಇನ್ನೊಂದಿದೆ, ಅದು ರೆಡಿಮೇಡ್ ಬ್ಲೌಸ್ ಶಾಪ್. ಯಾಕಂದರೆ ಈಗ ಮದುವೆ ಸೀಸನ್ಸ್ ಕೂಡ ಬರ್ತಾ ಇದೆ, ನಮಗೆ ಯೂಸ್ ಕೂಡ ಆಗುತ್ತೆ. ಆ್ಯಂಡ್ ನೀವೇನಾದರೂ ರೆಡಿಮೇಡ್ ಬ್ಲೌಸ್ನ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಚೆಕ್ಔಟ್ ಶ್ರೀ ವಿನಾಯಕ ರೆಡಿಮೇಡ್ ಬ್ಲೌಸಸ್. ಇವ್ರ ಹತ್ರ ಕಾಟನ್ ಬ್ಲೌಸಿಂದ ಹಿಡಿದು ವರ್ಕ್ ಬ್ಲೌಸ್ ತನಕ ಎಲ್ಲ ಥರದ ಬ್ಲೌಸಸ್ಸು ಇದೆ. ನನಗೆ ಸಣ್ಣ ಪುಟ್ಟ ವಸ್ತುಗಳು ಬೇಕಿತ್ತು, ಅದಕ್ಕೆ ಅಲ್ಲೇ ಇದ್ದಿದ್ದು ಫ್ಯಾನ್ಸಿ ಸ್ಟೋರ್ಗೆ ಹೋದೆ. ಶಾಪ್ ನಂಬರ್ ಬಂದ್ಬಿಟ್ಟು G56. ನನಗೆ ಬ್ಯಾಂಗಲ್ಸ್ ಎಲ್ಲ ಬೇಕು ಅಂದರೆ ನಾನು ಮನೆ ಹತ್ರನೇ ಇರೋ ಯಾವುದೋ ಒಂದು ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ಬಿಡ್ತೀನಿ. ಬಟ್ ಇಲ್ಲಿಗೆ ಹೋದಾಗ ಗೊತ್ತಾಯಿತು ಈವನ್ ಬ್ಯಾಂಗಲ್ಸ್ ಕೂಡ ಇಷ್ಟು ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅಂತ. ಈಗ ಟ್ರೆಂಡಲ್ಲಿರೋ ಈ ರೇನ್ ಡ್ರಾಪ್ಸ್ ಬ್ಯಾಂಗಲ್ಸ್ ಡಜನ್ಗೆ 50 ರುಪೀಸ್ ಅಂತ ಕೊಡ್ತಾ ಇದ್ರು. ಆ್ಯಂಡ್ ನಾರ್ಮಲ್ ಪ್ಲೇನ್ ಬ್ಯಾಂಗಲ್ಸ್ಗೆ ಜಸ್ಟ್ 20 ರುಪೀಸ್ಗೆ ಕೊಡ್ತಾ ಇದ್ರು, ವಿಚ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ಮೀ. ನಾನು ರೀಸೆಂಟಾಗಿ ಒಂದು ಫಂಕ್ಷನ್ಗೆ ಸೇಮ್ ಯೆಲ್ಲೋ ಕಲರ್ ರೇನ್ ಡ್ರಾಪ್ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೆ. ಅದು 1 ಡಜನ್ಗೆ ಐ ಪೇಡ್ 100 ರುಪೀಸ್. ಐ ಫೆಲ್ಟ್ ರಿಯಲಿ ಬ್ಯಾಡ್. ಇಲ್ಲಿರೋ ಪ್ರೈಸಸ್ನ ನೋಡಿ ಅದಕ್ಕೆ ನಾನು ಯಾವ್ಯಾವ ಕಲರ್ ಇಷ್ಟ ಆಯಿತು ಆ ಬ್ಯಾಂಗಲ್ಸ್ ಎಲ್ಲದನ್ನು ಪರ್ಚೇಸ್ ಮಾಡಿದೆ. ಇಲ್ಲಿ ಇನ್ನೂ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಬಿಂದಿ, ಎಸೆನ್ಷಿಯಲ್ಸ್ ಲೈಕ್ ಸೇಫ್ಟಿ ಪಿನ್ಸ್, ಹೇರ್ ಪಿನ್ಸ್, ಏರ್ ಆಕ್ಸೆಸರಿ ಎಲ್ಲನೂ
ಸಿಗುತ್ತೆ. ಡೆಫಿನೆಟ್ಲಿ ಹೇಳಬೇಕು ಅಂದರೆ ನಿಮ್ಮ ಮನೆ ಹತ್ರ ಇರೋ ಫ್ಯಾನ್ಸಿ ಸ್ಟೋರ್ಗಿಂತನೂ ಕಮ್ಮಿ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ಸೊ ಈ ಥರ ನೀವು ಶಾಪಿಂಗ್ ಬಂದಾಗ ನೀವು ಏನು ಮಾಡಬೇಕು ಅಂದರೆ ಟ್ರೈ ಟು ರೀಸ್ಟಾಕ್ ಇಟ್. ದ್ಯಾಟ್ಸ್ ವಾಟ್ ಐ ವಾಸ್ ಡೂಯಿಂಗ್. ಫೈನಲಿ ಕಾಂಪ್ಲೆಕ್ಸ್ನ ಮುಗಿಸಿ ಈಚೆ ಬಂದ್ವಿ. ಈ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ಒಂದೇ ಒಂದು ಪ್ರಾಬ್ಲಮ್, ಒಳಗಡೆ ಹೋಗಿ ಈಚೆ ಬರೋಷ್ಟರಲ್ಲಿ ಕತ್ಲೆ ಆಗೋಗುತ್ತೆ. ಅವಾಗ್ಲಿಂದ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದೀನಿ. ಆದರೆ ಈ ಕಾಂಪ್ಲೆಕ್ಸ್ ಎಲ್ಲಿದೆ, ಎಲ್ಲಿ ಬರುತ್ತೆ ಅಂತ ಹೇಳಲೇ ಇಲ್ಲ. ಜಯನಗರಲ್ಲಿ ಅಥವಾ ಜಯನಗರಲ್ಲೇ ಇರೋರಿಗೆ ಗೊತ್ತಿರುತ್ತೆ, ಆದರೆ ನಿಮಗೆ ಗೊತ್ತಿಲ್ಲ ಅಂದರೆ ಐ ಆಮ್ ಟೆಲಿಂಗ್ ಯು ರೈಟ್ ನೌ. ಇದು KSRTC ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲೇ ಇದೆ. ದಿಸ್ ಇಸ್ ದ ಕಾಂಪ್ಲೆಕ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ನಾನು ಹೋದಾಗ ಇನ್ನೂ ವಿಂಟರ್ ಕಲೆಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಐ ಥಿಂಕ್ ಐ ಆಮ್ ಗೋನಾ ಗೋ ಬ್ಯಾಕ್ ಟು ಜಯನಗರ್ ಅಗೇನ್ ಟು ಡೂ ವಿಂಟರ್ ಶಾಪಿಂಗ್ ಬಿಕಾಸ್ ಐ ಲವ್ ವಿಂಟರ್ ಶಾಪಿಂಗ್ ಇನ್ ಜಯನಗರ್. ಫಸ್ಟ್ ನಾನು ಜಯನಗರ್ ವ್ಲಾಗ್ ಮಾಡಿದಾಗ ವಿಂಟರ್ ಕಲೆಕ್ಷನ್ ತುಂಬಾನೇ ಚೆನ್ನಾಗಿತ್ತು. ಇನ್ನು ಇಲ್ಲಿ ಅಫಿಷಿಯಲ್ ಆಗಿ ವಿಂಟರ್ ಶಾಪಿಂಗ್ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ. ಯಾವುದೋ ಒಂದೊಂದು ಶಾಪ್ ಅಲ್ಲಿ ಅಷ್ಟೇ ವಿಂಟರ್ ಕಲೆಕ್ಷನ್ ಇಟ್ಟಿದ್ರು. 200 ರೂಪೀಸ್ಗೆಲ್ಲೂ ಕಾರ್ಡಿಗನ್ನ ಕೊಡ್ತಾ ಇದ್ರು. ನೀವೇನಾದ್ರೂ ಜಯನಗರ್ಗೆ ಪೀಕ್ ವಿಂಟರ್ ಟೈಮಲ್ಲಿ ಹೋದ್ರೆ, ಸಂಡೇ ಸ್ಯಾಟರ್ಡೆ ಟೈಮಲ್ಲಿ ಬಂದ್ರೆ ಬಂಡಲ್ ಕಲೆಕ್ಷನ್ ಇಟ್ಟಿರ್ತಾರೆ. ನಾನು ನಿಮ್ಗೆ ಇವತ್ತು ಇನ್ನೊಂದು ಹಿಡನ್ ಜಮ್ನ ತೋರಿಸ್ತಾ ಇದ್ದೀನಿ. ಮಹಾವೀರ್ ಫ್ಯಾಷನ್ ಪಕ್ಕದಲ್ಲೇ ನಿಮಗೆ ಸಣ್ಣದೊಂದು ಸಂಧಿ ಸಿಗತ್ತೆ. ಅಲ್ಲಿ ಈ ತರ ಸ್ಕರ್ಟ್ ಸ್ಟಾಲ್ ನ ಹಾಕಿದ್ದಾರೆ. ಜಮ್ ಅಂತಾನೆ ಹೇಳ್ಬೋದು. ಅವ್ರೇನಾದ್ರು ಇನ್ನು ಈಚೆ ಡಿಸ್ಪ್ಲೇ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಕಸ್ಟಮರ್ ಸಿಕ್ಕಿರ್ತಾ ಇದ್ರು. ಯಾಕಂದ್ರೆ ಅವ್ರ ಹತ್ರ ತುಂಬಾನೇ ಒಳ್ಳೆ ಸ್ಕರ್ಟ್ ಕಲೆಕ್ಷನ್ ಇಟ್ಟಿದ್ದಾರೆ. ಯಾವತ್ತೂ ನೋಡಿಲ್ಲ ಈ ತರ ಸ್ಕರ್ಟ್ ಕಲೆಕ್ಷನ್ ಯಾವುದೇ ಸ್ಟ್ರೀಟ್ ಶಾಪಿಂಗ್ ಅಲ್ಲೂ. ಕ್ವಾಲಿಟಿ ಸೋ ಪ್ರೀಮಿಯಂ ಆಗಿತ್ತು. ಅಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ, ಜಸ್ಟ್ ನನ್ನ ಕಲೆಕ್ಷನ್ ತೋರ್ಸೋಕಷ್ಟೇ ಬಂದಿದ್ದು ಅಂತ. ಬಟ್ ಐ ಕುಡ್ ನಾಟ್ ರೆಸಿಸ್ಟ್. ಐ ಬಾಟ್ 5 ಸ್ಕರ್ಟ್ ಫ್ರಮ್ ದಿಸ್ ಶಾಪ್. ಈ ವಿಡಿಯೋ ಎಂಡಲ್ಲಿ ನಾನೇನೇನು ತಗೊಂಡು ಬಂದಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಬಟ್ ಗಾಯ್ಸ್ ಟ್ರಸ್ಟ್ ಮೀ, ನೀವೇನಾದ್ರೂ ಜಯನಗರ್ ಬಂದ್ರೆ ಡೋಂಟ್ ಮಿಸ್ ಔಟ್ ದಿಸ್ ಪ್ಲೇಸ್. ತುಂಬಾ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ. ಡೆಫಿನೆಟ್ಲಿ ಇದೊಂದು ಹಿಡನ್ ಜಮ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಥಿಂಗ್ ಏನು ಅಂದ್ರೆ ವಿಡಿಯೋ ಎಲ್ಲ ಮಾಡ್ಕೋತೀರಿ ಅಂದ್ರೆ ಒಂದಷ್ಟು ಶಾಪ್ ಕೀಪರ್ಸ್ ಗರಂ ಆಗ್ಬಿಡ್ತಾರೆ. ಬಟ್ ಈ ಅಂಕಲ್ ತುಂಬಾನೇ ಫ್ರೆಂಡ್ಲಿ ಆಗಿದ್ರು ಅಂಡ್ ಹೆಲ್ಪ್ ಕೂಡ ಮಾಡಿದ್ರು ವಿಡಿಯೋ ಮಾಡ್ಕೊಳಕ್ಕೆ. ನಂದು ಫಸ್ಟ್ ಜಯನಗರ್ ವ್ಲಾಗ್ ಅಲ್ಲಿ ನಾನೊಂದು ಗೌನ್ ಶಾಪ್ ನ ತೋರಿಸಿದೆ. ಇಲ್ಲಿ ನಿಮ್ಗೆ ಗೌನ್ ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಕಲೆಕ್ಷನ್ ತುಂಬಾನೇ ಚೆನ್ನಾಗಿಟ್ಟಿದ್ದಾರೆ. ನೀವು ಡಿಸೈನ್ ಕೊಟ್ಟರು ಸಾಕು, ಅದನ್ನು ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಅಥವಾ ಅವ್ರ ಹತ್ರ ಇರೋ ಡಿಸೈನ್ ನ ಕೂಡ ನೀವು ಪರ್ಚೇಸ್ ಮಾಡಬಹುದು. ಯಾರ್ದಾದ್ರೂ ಮದ್ವೆಗೆ ಗೌನ್ ನ ನೀವು ಸರ್ಚ್ ಮಾಡ್ತಾ ಇದ್ರೆ ಅಥವಾ ನಿಮ್ ಬೇಬಿಗೆ ಗೌನ್ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಚೆಕ್ ದಿ ಸ್ಟೋರ್. ನಾನು ಯಾವಾಗ ಇಲ್ಲಿಗೆ ಹೋದ್ರು ನನ್ನ ಫೇವರೇಟ್ ಶಾಪ್ ಮಾತ್ರ ನೋಡ್ತಾ ಇದ್ದೆ. ಆದ್ರೆ ಈ ಟೈಮ್ ನಾನು ಹೊಸದಾಗಿ ಕಣ್ಣಿಗೆ ಬಿದ್ದಿದ್ದು ಈ ಮೆರಿ ಬೆರ್ರಿ ಅನ್ನೋ ಹೊಸ ಶಾಪು. ಹೂ ಕೂಡ ಇನ್ನೂ ಫ್ರೆಶ್ ಆಗೇ ಇದೆ. ಈ ಶಾಪ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಐ ವಾಸ್ ಎಕ್ಸೈಟೆಡ್. ನಾನು ನನ್ನ ಫೇವರೇಟ್ ಶಾಪ್ ಎಲ್ಲಿದೆ ಅಂತ ಹೇಳ್ಬಿಡ್ತೀನಿ. ಮೆರಿ ಬೆರ್ರಿ ಕೆಳಗಡೆನೆ ಇರೋ ಈ ಶಾಪೇ ನನ್ನ ಫೇವರೇಟ್ ಶಾಪ್. ದಟ್ ಈಸ್ ಫ್ಯಾಷನ್ ಪ್ಲಸ್. ಇಲ್ಲಿ ಯಾವ್ಯಾವ ತರ ಐಟಮ್ಸ್ ಸಿಗುತ್ತೆ ಅಥವಾ ಯಾವ್ಯಾವ ತರ ಕಲೆಕ್ಷನ್ ಇದೆ ಅಂತ ನಾನು ಆಲ್ರೆಡಿ ಇನ್ನೊಂದು ವ್ಲಾಗ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ನೆಕ್ಸ್ಟ್ ಹೋಗಿದ್ದು ಮೆರಿ ಬೆರ್ರಿ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿರೋ ಶಾಪ್ಗೆ. ಈ ಫ್ಯಾಷನ್ ಪ್ಲಸ್ ನನ್ನ ಫೇವರೇಟ್ ಶಾಪ್ ಅಂತ ನಾನು ಯಾಕೆ ಯಾವಾಗ್ಲೂ ಹೇಳ್ತೀನಿ ಅಂದ್ರೆ ದಿಸ್ ಇಸ್ ಮಿನಿ ಸವಾನಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸವಾನಲ್ಲಿ ಸಿಗೋ ಎಲ್ಲಾ ತರದ ಔಟ್ಫಿಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಎಲ್ಲಾ ಫ್ಯಾಷನ್ ಗರ್ಲೀಸು ಶುಡ್ ಕಮ್ ಹಿಯರ್. ಹೋಗಿ ಏನೇನಿದೆ ಅಂತ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ದೇ ರಿಯಲಿ ಹ್ಯಾಡ್ ಅ ಗುಡ್ ಪೀಸಸ್. ಆಲ್ ಟೈಪ್ ಆಫ್ ಕೊರಿಯನ್ ಔಟ್ಫಿಟ್ಸ್, ಕಾರ್ಸೆಟ್, ಶರ್ಟ್ಸ್, ಜೀನ್ಸ್, ಬಾಡಿಕಾನ್ ಡ್ರೆಸ್, ಶಾರ್ಟ್ ಡ್ರೆಸ್ ಎಲ್ಲಾವುದು ಸಿಗುತ್ತೆ. ಈವನ್ ಜ್ಯುವೆಲರೀಸ್ ಕೂಡ ಅವೈಲೇಬಲ್ ಆಗಿತ್ತು. ತುಂಬಾ ದೊಡ್ಡ ಶಾಪ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರೂ ಮಾಡರ್ನ್, ಟ್ರೆಂಡಿ, ಜೆನ್ಸಿ ವೈಬ್ ಕೊಡುವಂತ ಔಟ್ಫಿಟ್ ಬೇಕು ಅಂದ್ರೆ ಮಸ್ಟ್ ವಿಸಿಟ್ ದಿಸ್ ಶಾಪ್. ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅವರು ಸ್ವಲ್ಪ ಹೊತ್ತಾದ್ಮೇಲೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ಬಿಟ್ರು. ಶಾಪಿಂಗ್ ಮಾಡ್ತಾ ಮಾಡ್ತಾ ತುಂಬಾನೇ ಸುಸ್ತಾಗಿ ಹೋಗಿತ್ತು. ಸೊ ನೆಕ್ಸ್ಟ್ ನಾನು ನಿಮ್ಗೆ 2 ಬೆಸ್ಟ್ ಫುಡ್ ಸ್ಪಾಟ್ ನ ಹೇಳ್ತೀನಿ. ನೀವು ಜಯನಗರ್ ಬಂದಾಗ ನೀವು ನಂತರ ಸುಸ್ತಾಗಿದ್ರೆ ಯು ಗೈಸ್ ಕ್ಯಾನ್ ವಿಸಿಟ್. ಫಸ್ಟ್ ಒನ್ ಬಂದ್ಬಿಟ್ಟು ಕೂಲ್ ಜಾಯಿಂಟ್ ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಅಯ್ಯಂಗಾರ್ ಬೇಕರಿ. ಇದು 2 ಅಕ್ಕಪಕ್ಕನೇ ಇರುತ್ತೆ. ಕೂಲ್ ಜಾಯಿಂಟ್ ಅಲ್ಲಿ ಸ್ಯಾಂಡ್ವಿಚ್ ತುಂಬಾನೇ ಚೆನ್ನಾಗಿರುತ್ತೆ. ಶಾಪಿಂಗ್ ಮಾಡಿ ಸುಸ್ತಾಗಿರೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸುತ್ತೋ ಅಥವಾ ಅವ್ರು ಮಾಡೋದೇ ಅಷ್ಟು ಚೆನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ದೇರ್ ಸ್ಯಾಂಡ್ವಿಚ್ ಇಸ್ ರಿಯಲಿ ಗುಡ್. ಇವತ್ತು ಶಾಪಿಂಗ್ ನಾನು ಒಬ್ಳೆ ಬಂದಿರಲಿಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ನ ಕೂಡ ಕರ್ಕೊಂಡು ಬಂದಿದ್ದೆ. ಪಾಪ ಶಿ ಹೆಲ್ಪ್ ಮಿ ಸೋ ಮಚ್ ವಿತ್ ವಿಡಿಯೋ ಅಂಡ್ ಎವ್ರಿಥಿಂಗ್. ನಾನಂತೂ ಶಾಪಿಂಗ್ ನ ತುಂಬಾನೇ ಎಂಜಾಯ್ ಮಾಡಿದೆ. ಐ ಡೋಂಟ್ ನೋ ಇಫ್ ಶಿ ಡಿಡ್ ಇಟ್ ಬಿಕಾಸ್ ಅವ್ರ ವಿಡಿಯೋನ ತಗೋತಾನೆ ಇದ್ರು ಅಂಡ್ ನಂಗೂ ವಿಡಿಯೋ ತಗೊಳಕ್ ತುಂಬಾನೇ ಹೆಲ್ಪ್ ಮಾಡಿದ್ರು. ಐ ಆಮ್ ಬ್ಯಾಕ್ ಫ್ರಮ್ ಶಾಪಿಂಗ್. ಪ್ರತಿ ಸತಿ ಯಾವಾಗ್ಲೂ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ಮೇಲೆ ಹಾಲ್ ಅಂತ ಪಾರ್ಟ್ 2 ಮಾಡ್ತೀನಿ. ಬಟ್ ಈ ಸತಿ ನಾನು ಮಾಡ್ತಾ ಇಲ್ಲ ಬಿಕಾಸ್ ತುಂಬಾ ಕಮ್ಮಿ ಐಟಮ್ಸ್ ನ ತಗೊಂಡ್ ಬಂದಿದ್ದೀನಿ. ಅದಕ್ಕೋಸ್ಕರ ಯಾವಾಗ್ಲೂ ಇಯರಿಂಗ್ಸ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಅದೇ ತರ ಇವತ್ತು ಕೂಡ ಇಯರಿಂಗ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ನಾನು ಆಕ್ಸಿಡೈಸ್ ಜ್ಯುವೆಲರೀಸ್ ನ ತಗೊಂಡ್ ಬರ್ತಾ ಇದ್ದೆ, ಬಟ್ ಈ ಸತಿ ಫ್ಯಾನ್ಸಿ ಇಯರಿಂಗ್ಸ್ ನ ತಗೊಂಡ್ ಬಂದಿದ್ದೀನಿ. ಅದರಲ್ಲಿ ಫಸ್ಟ್ ಇಯರಿಂಗ್ ಬಂದ್ಬಿಟ್ಟು ಇದು ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಸೊ ಐ ಬಾಟ್ ದಿಸ್. ಕೆನ್ ಯು ಬಿಲೀವ್ ದಿಸ್? ಇದಕ್ಕೆ ನಾನು ಜಸ್ಟ್ ಪೇ ಮಾಡಿ 30 ರೂಪೀಸ್ ಅಷ್ಟೇ. 30 ರೂಪೀಸ್ ಸೆಕ್ಷನ್ ಇಂದ ಒಂದು 3 ಪೇರ್ಸ್ ಆಫ್ ಇಯರಿಂಗ್ಸ್ ಜಾಸ್ತಿ ಇಷ್ಟ ಆಗಿ ಈ 3 ಪೇರ್ ಇಯರಿಂಗ್ಸ್ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ನಾನು ಹೋಗಿ ಶಾಪ್ ಬಂದ್ಬಿಟ್ಟು ಸ್ಕರ್ಟ್ ಶಾಪ್. ನಾನು ನನಗೆ ಅಂತ ಹೇಳಿ 2 ಸ್ಕರ್ಟ್ ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರಲ್ಲಿ ಫಸ್ಟ್ ಸ್ಕರ್ಟ್ ಬಂದ್ಬಿಟ್ಟು ಈ ಪ್ರಿಂಟೆಡ್ ಸ್ಕರ್ಟ್. ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಆಗಿತ್ತು. ಈ ತರ ಕಲರ್ ಅಂಡ್ ಈ ತರ ಪ್ರಿಂಟ್ ಯಾವ್ದು ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದೆ. ನೀವು ಅವ್ರ ಹತ್ರ ಯಾವುದೇ ಶಾರ್ಟ್ ಸ್ಕರ್ಟ್ ತಗೊಂಡ್ರು 250 ರೂಪೀಸ್, ಯಾವುದೇ ಲಾಂಗ್ ಸ್ಕರ್ಟ್ ನೀವು ಪರ್ಚೇಸ್ ಮಾಡಿದ್ರು 400 ರೂಪೀಸ್. ಇದನ್ನ ಸ್ಮಾಲ್ ಇಂದ ಮೇ ಬಿ ಲಾರ್ಜ್ ಎಕ್ಸೆಲ್ ತನಕನೂ ಹಾಕೋಬಹುದು. ಯಾಕಂದ್ರೆ ಈ ತರ ಲೇಸ್ ಕೊಟ್ಟಿರೋದ್ರಿಂದ ನಮ್ ವೇಸ್ಟ್ ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಈ ತರ ಫುಲ್ ಮಾಡ್ಬಿಟ್ಟು ಟೈ ಮಾಡ್ಕೊಳ್ಬಹುದು. ಅಂಡ್ ಇವನ್
ಸ್ಟಿಚಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ದಟ್ ಈಸ್ ದ ಗುಡ್ ಪಾರ್ಟ್. ಬಿಕಾಸ್ ಶ್ರೀ ಶಾಪಿಂಗಲ್ಲಿ ನಾನು ಯಾವಾಗಲಾದ್ರೂ ಇವನ್ ಚಿಕ್ಕಪೇಟೆಯಲ್ಲಿ ಕೂಡ ನಾನು ಒಂದಷ್ಟು ಸ್ಕರ್ಟ್ನ ತೊಗೊಂಡು ಬಂದಿದ್ದೆ. ಅಲ್ಲೇನಾಗಿತ್ತು ಅಂದರೆ ಈ ಥರ ಇನ್ನರ್ ಲೈನಿಂಗ್ಸ್ನ ಕೊಡ್ತಾ ಇರಲಿಲ್ಲ. ಇವನ್ ಲೈನಿಂಗ್ಸ್ ಕೊಟ್ಟರು ಜಸ್ಟ್ ಇಷ್ಟಷ್ಟೇ ಇರ್ತಾ ಇತ್ತು. ಬಟ್ ಇದು ಫುಲ್ ಏನು ಸ್ಕರ್ಟ್ ಇದೆಯೋ ಫುಲ್ ಸ್ಕರ್ಟ್ ಥ್ರೂ ಅವರು ಲೈನಿಂಗ್ನ ಕೊಟ್ಟಿದ್ದಾರೆ. ದಟ್ ಈಸ್ ವೆರಿ ಗುಡ್. ನೆಕ್ಸ್ಟ್ ನಾನು ಅಲ್ಲಿಂದ ಈ ಪ್ಲೇನ್ ಪೀಚ್ ಕಲರ್ ಸ್ಕರ್ಟ್ನ ತೊಗೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಪ್ಲೇನ್ ಸ್ಕರ್ಟ್ ಇದೆ. ಅದ್ರ ಮೇಲೆ ಈ ಥರ ಒಂಥರ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಅದರೊಳಗಡೆ ಒಂದು ಸಿಲ್ವರ್ ಲೈನ್ಸ್ನ ಕೊಟ್ಟಿದ್ದಾರೆ. ಅದೇನಾಗ್ತಾ ಇದೆ ಅಂದರೆ ಲೈಟಿಗೆ ಫುಲ್ ಸ್ಪಾರ್ಕಲ್ ಆಗ್ತಾ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಈ ಸತಿ ಜಯನಗರಿಂದ ತಂದಿರೋ ಪೀಸಲ್ಲಿ ಎಲ್ಲಾದೂ ದಿಸ್ ಇಸ್ ಮೈ ಫೇವ್ರೇಟ್ ಪೀಸ್. ಮರ್ಮೇಡ್ ಸ್ಕರ್ಟ್ ಥರ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸ್ಟೈಲ್ ದಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟೊತ್ತು ನನಗೆ ತೊಗೊಂಡಿದ್ದಾಯಿತು. ವಂಶಿಕಕ್ಕೂ ಕೂಡ ನಾನೊಂದು ಚಿಕ್ಕ ಪುಟಾಣಿ ಸ್ಕರ್ಟ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಒಳಗೆ ನಾನು 2 ಸ್ಕರ್ಟ್ನ ತೊಗೊಂಡು ಬಂದೆ. ಅವಳು ಏನು ಮಾಡ್ಬಿಡ್ತಾಳೆ ಅಂದರೆ ಪ್ರತಿ ಸತಿ ನಾನು ಏನು ತೊಗೊಂಡು ಬಂದರೂ ನೀಟಾಗಿ ಎತ್ಕೊಂಡೋಗಿ ಅವಳ ಹತ್ರ ಇಟ್ಕೊಂಡು ಬಿಡ್ತಾಳೆ. ಸೊ ನಂಗೆ ಅದು ಇನ್ನೊಂದು ಪ್ಲೇನ್ ವೈಟ್ ಸ್ಕರ್ಟ್ ತೊಗೊಂಡು ಬಂದಿದೆ. ಅದು ಅವಳು ಎಲ್ಲಿಟ್ಬಿಡಿದವಳು ಮಿಸ್ಪ್ಲೇಸ್ ಮಾಡಿಬಿಟ್ಟಿದ್ದಾಳೆ. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 150 ರೂಪೀಸ್. ಜಯನಗರದಿಂದ ಒಂದು ಫುಲ್ ಬಾಕ್ಸ್ ಅಷ್ಟು ಬಳೆಗಳನ್ನ ತೊಗೊಂಡು ಬಂದಿದ್ದೀನಿ. ಈ ನಡುವೆ ಈ ಥರ ಅಂದರೆ ಗಾಜಿನ ಬಳೆಗಳ ಮೇಲೆ ನಂಗೆ ಅಬ್ಸೆಷನ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಈ ಥರ ಡ್ಯೂ ಡ್ರಾಪ್ಸ್ ಇರೋವಂಥ ಬ್ಯಾಂಗಲ್ಸ್ ಅಂತೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ನನಗೂ ಅಷ್ಟೇ ಈ ಥರ ಅಂತೇನೋ ಬುಟ್ಟ ಹೋಗಿರೋ ಅಂಥ ಬ್ಯಾಂಗಲ್ಸ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಈ ಕಲರ್ ಕೂಡ ತುಂಬಾ ಕ್ಯೂಟಾಗಿತ್ತು. ಅದಕ್ಕೆ ನಾನು 2 ಡಜನ್ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಸೇಮ್ ಡ್ಯೂ ಡ್ರಾಪ್ ಇರೋ ಅಂಥ ಕ್ಯಾಟಗರಿಯಲ್ಲೇ ನಾನು ಇನ್ನೂ ಡಿಫ್ರೆಂಟ್ ಕಲರಲ್ಲಿ ಕೂಡ ನಾನು ಪರ್ಚೇಸ್ ಮಾಡಿದ್ದೇನೆ. ಇದು ಅಷ್ಟೇ ತುಂಬಾ ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಥರ ಮಲ್ಟಿ ಕಲರ್ ಬ್ಯಾಂಗಲ್ಸ್ ಕೂಡ ತುಂಬಾ ಫೇಮಸ್ ಆಗಿದೆ. ಸೊ ಐ ಬಾಟ್ 1 ಡಜನ್ ಫಾರ್ ಮೀ. ಆ್ಯಂಡ್ ಇದು ಕೂಡ ತುಂಬಾ ಕ್ಯೂಟಾಗಿತ್ತು ಕಲರ್ ಅಂತ ಪರ್ಚೇಸ್ ಮಾಡಿದ್ದೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಪ್ಲೇನ್ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಕುರ್ತಾ ಮೇಲೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 20 ರೂಪೀಸ್. ಇದೇ ಬ್ಯಾಂಗಲ್ಸ್ನ ನಾವಿಲ್ಲಿ ಯಾವುದಾದ್ರು ಫ್ಯಾನ್ಸಿ ಸ್ಟೋರಲ್ಲಿ ತೊಗೋತೀರಿ ಅಂದರೆ ಅಟ್ಲೀಸ್ಟ್ 50 ರೂಪೀಸ್ ಆದರೂ ತೊಗೋತಾರೆ. ಇದು ನಂದು ಹಾಲ್ ಆಗಿತ್ತು. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.